ಗುಡ್ ಮಾರ್ನಿಂಗ್. ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು CWMA ಆದೇಶವನ್ನು ಹೊರಡಿಸಿದೆ. ಸದ್ಯ ಈ ಆದೇಶದ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. CWMA ಆದೇಶವನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪಂಜಿನ ಮೆರವಣಿಗೆ, ರಾಮನಗರದ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ಇದು. ತಮಿಳುನಾಡಿಗೆ ನೀರು ಹರಿಸಿದ್ರೆ ಕರ್ನಾಟಕ ಬಂದ್ನ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲೂ ಕೂಡ ಕೊಡಲಾಯಿತು. ಪಂಜಿನ ಮೆರವಣಿಗೆ ಕೂಡ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಪ್ರತಿಭಟನಾಕಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಕಾವೇರಿ ನೀರು ಹರಿಸಲು ಈಗಾಗಲೇ CWMA ಪ್ರಾಧಿಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಸೊ ಇದರ ವಿರುದ್ಧ ಈಗ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಈಗ ಮತ್ತೆ ಆಘಾತ ಎದುರಾಗಿದೆ. CWRCಯ ಬಳಿಕ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂತಂದ್ರೆ CWMA ಕೂಡ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಹೇಳಿದೆ. ಈ ಮೂಲಕ ರಾಜ್ಯಕ್ಕೆ ದೊಡ್ಡ ಶಾಕ್ ನೀಡಿದೆ. ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಆಘಾತ. ತಮಿಳುನಾಡಿಗೆ ನೀರು ಬಿಡಲೇಬೇಕು. CWMA ಆದೇಶದಿಂದ ರಾಜ್ಯಕ್ಕೆ ಶಾಕ್. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿದೆ. CWRC ನೀಡಿರುವಂತಹ ಶಿಫಾರಸು ಪ್ರಶ್ನೆ ಮಾಡಿ ಕರ್ನಾಟಕ ಸರ್ಕಾರವು ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಆದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದರೆ CWMA ಈ ಮೇಲ್ಮನವಿಯನ್ನು ತಿರಸ್ಕರಿಸಿ ಸಮಿತಿಯ ಆದೇಶವನ್ನೇ ಎತ್ತಿ ಹಿಡಿದಿದೆ. ಈ ಮೂಲಕ ರಾಜ್ಯಕ್ಕೆ ದೊಡ್ಡ ಶಾಕ್ ಅನ್ನು ನೀಡಿದೆ. ಎಸ್, ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಮೇಲ್ಮನವಿಗೆ ಹೋದಂತಹ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಕೂಡ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ನಂತೆ ನೀರು ಹರಿಸುವಂತೆ ಸೂಚನೆ ನೀಡಿದೆ. ಕೈಕೊಟ್ಟ ಮುಂಗಾರು ಮಳೆಯಿಂದ ಕರುನಾಡಲ್ಲಿ ಭೀಕರ ಬರದ ಭಯ ಹುಟ್ಟಿದೆ. ಇಂತಹ ಕ್ಲಿಷ್ಟಕರ ಹಾಗೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡು 7000 ಕ್ಯೂಸೆಕ್ ನೀರು ಬಿಡುಗಡೆಗೆ ಆಗ್ರಹಿಸಿತು. 15 ದಿನಗಳಲ್ಲಿ 9 TMC ನೀರು ಹರಿಸುವಂತೆ ಬೇಡಿಕೆ ಇಟ್ಟಿತ್ತು. ಆದರೆ ಈ ಬೇಡಿಕೆಯನ್ನ ತಳ್ಳಿ ಹಾಕಿರುವ ತಮಿಳುನಾಡು 15 ದಿನಗಳವರೆಗೂ ಕೂಡ 3500 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶವನ್ನು ಹೊರಡಿಸಿದೆ. ನೀರು ಕೊಡಲು ಸಾಧ್ಯವಿಲ್ಲ ಎಂದ ಕರ್ನಾಟಕ ಪ್ರಬಲವಾದವನ್ನು ಮಂಡಿಸಿದರೂ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಕರ್ನಾಟಕದ ವಾದ ಹೇಗಿತ್ತು? ಸೂಪರ್ ಎಲ್ಲಿನೋ ಪರಿಣಾಮದಿಂದ ಜಲ ಬಿಕ್ಕಟ್ಟು. ಕಳೆದ 30 ವರ್ಷದಲ್ಲೇ ಜಲಾಶಯಗಳಿಗೆ ಹರಿವು ಕುಸಿತ. ಡ್ಯಾಂಗಳಲ್ಲಿ 64% ನೀರು ಕುಸಿತ ಕಂಡಿದೆ. ಬಿಳಿಗುಂಡ್ಲುವಿನಲ್ಲಿ 90% ನೀರಿನ ಕೊರತೆ ಇದೆ. ರಾಜ್ಯದ 4 ಡ್ಯಾಂಗಳಲ್ಲಿ ಕೇವಲ 52 TMC ನೀರಿದೆ. ತಮಿಳುನಾಡಿಗೆ ತಕ್ಷಣದ ನೀರಿನ ಅಭಾವವಿಲ್ಲ. ಮೆಟ್ಟೂರು ಜಲಾಶಯದಲ್ಲಿ ಸಾಕಷ್ಟು ನೀರಿದೆ. ಮೊದಲು ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು. ಬೆಂಗಳೂರಿಗೆ 40 TMC ಕುಡಿಯುವ ನೀರಿನ ಅಗತ್ಯವಿದೆ. 15 ದಿನ 3500 ಕ್ಯೂಸೆಕ್ ನೀರು ಬಿಡುವ ಸ್ಥಿತಿಯಲ್ಲಿ ಇಲ್ಲ. ಬಿಕ್ಕಟ್ಟಿನ ವರ್ಷದಲ್ಲಿ ಮಾಸಿಕ ನೀರು ಬಿಡುಗಡೆ ಕಡ್ಡಾಯವಲ್ಲ. ಇಷ್ಟೆಲ್ಲ ಅಂಶಗಳನ್ನು CWMA ಮುಂದೆ ಇಟ್ಟರೂ ಕೂಡ CWMA ಮಾತ್ರ ಸೊಪ್ಪು ಹಾಕದೆ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ಹಾಗಾದ್ರೆ CWMA ಏನ್ ಹೇಳುತ್ತೆ ನೋಡಿ. ಕರುನಾಡಿಗೆ CWMA ಆದೇಶ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು CWMA ಆದೇಶ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಆದೇಶ.
ತಮಿಳುನಾಡಿಗೆ 15 ದಿನ 3,500 ಕ್ಯೂಸೆಕ್ ನೀರು ಬಿಡಬೇಕು. ಈ ಹಿಂದೆ CWRC ನೀಡಿದ್ದ ಶಿಫಾರಸು ಎತ್ತಿ ಹಿಡಿದ CWMA ಜುಲೈ 29ರಿಂದಲೇ ಅನ್ವಯವಾಗುವಂತೆ CWMA ಆದೇಶ. CWMA ಆದೇಶ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್ ಹೇಳಿಕೆ. CWMA ಹೇಳ್ತಾರೆ 55 TMC ಇದೆ ಅಂತ, ಅದರೊಳಗೆ 4 TMC ಬಿಡುವಂತ ಆರ್ಡರ್ ಮಾಡ್ತಿದ್ದೆ, ಅದನ್ನು ಬಿಟ್ಟುಬಿಟ್ರೆ ಇನ್ನು 50 TMC ಇರುತ್ತೆ. 8 TMC ಇವತ್ತಿಗೆ ಶಾರ್ಟ್ ಆಗುತ್ತೆ. ಆ ನೀರು ಬಿಟ್ಟರೆ ನಾವು ಎಲ್ಲಿ ಹೋಗೋಣ, ಎಲ್ಲಿಂದ ನೀರು ತರೋಣ? ಇಂಥ ಪರಿಸ್ಥಿತಿಗೆ ಏನು ಮಾಡಬೇಕು ಅಂತ ಟ್ರಿಬ್ಯುನಲ್ ಮುಂದೆ ಕೇಳಿದರೆ ವಾಲ್ಯೂಮ್ 5 ಪೇಜ್ 210 ಪ್ಯಾರಾ 25 ಕ್ಲಿಯರಾಗಿ ಹೇಳಿದ್ದಾರೆ. ಸೌತ್ ವೆಸ್ಟ್ ಮಾನ್ಸೂನಲ್ಲಿ ನಮ್ಮ 4 ರಿಸರ್ವರಲ್ಲಿ ವರ್ಷಕ್ಕೆ ಬೇಕಾದಷ್ಟು ನೀರೆಲ್ಲ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಈಗ CWMA ಕೊಟ್ಟ ಆದೇಶ CWDT ಆದೇಶಕ್ಕೆ ವಿರುದ್ಧ ಆಗುತ್ತೆ. ಕುಡಿಯೋ ನೀರಿಗೆ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು, ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ಆಗುತ್ತೆ. ಅವೆರಡರ ಮೇಲೂ ಕಂಟೆಂಪ್ಟ್ ಹಾಕಬೇಕಾಗತ್ತೆ ನಮ್ಮ ಸರ್ಕಾರ. KRS ಜಲಾಶಯದಲ್ಲಿ ನೀರು ಎಷ್ಟಿದೆ? ರೈತರಿಗೆ ಸಂಕಷ್ಟ ತಂದಿಟ್ಟ CWMA ಆದೇಶ. ಇನ್ನು CWMA ಆದೇಶ ರಾಜ್ಯಕ್ಕೆ ಕಂಟಕವಾಗಲಿದೆ. ಜಲಾಶಯ 30% ಭರ್ತಿಯಾಗದ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸುವ ತೀರ್ಮಾನ ಬರ ಪರಿಸ್ಥಿತಿಯಲ್ಲಿರುವಂತಹ ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಎದುರಾಗಲಿದೆ. KRS ಡ್ಯಾಂ ನೀರಿನ ಮಟ್ಟ ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ಮಟ್ಟ 92.14 ಅಡಿ. ಒಳಹರಿವು 3,258 ಕ್ಯೂಸೆಕ್, ಹೊರಹರಿವು 1,699 ಕ್ಯೂಸೆಕ್. ಗರಿಷ್ಠ ಸಂಗ್ರಹ 49.452 TMC, ಇಂದಿನ ಸಂಗ್ರಹ 17.253 TMC. ಸರ್ವಪಕ್ಷ ಸಭೆ ಕರೆದ CM DK ಶಿ. ತಮಿಳುನಾಡಿಗೆ ನೀರು ಹರಿಸುವಂತೆ CWMA ಆದೇಶ ಹೊರಬೀಳ್ತಾ ಇದ್ದಂತೆ CM DK ಶಿವಕುಮಾರ್ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. CWRC ಶಿಫಾರಸು ಎತ್ತಿಡಿರುವಂತಹ CWMA ಬರದಿಂದ ಕಂಗೆಟ್ಟಿರುವಂತಹ ಕರುನಾಡಿಗೆ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ಈಗ ಸರ್ಕಾರದ ಮುಂದಿನ ಕ್ರಮ ಏನು ಅನ್ನೋದು ಕಾದು ನೋಡಬೇಕಾಗಿದೆ.